ಗೆಲ್ಲಲೇಬೇಕು. ಗೆದ್ದು ತಮ್ಮ ತಾಕತ್ತು ಜೊತೆಗೆ ಬಿಸಿಸಿಐ ಮರ್ಯಾದೆ ಕೂಡ ಉಳಿಸಬೇಕು. ಹೀಗಾಗಿ ಕಾಂಗರು ಪಡೆ ವಿರುದ್ಧ ಸೆಣಸಾಡಲು ಗೆಲ್ಲಲೇಬೇಕಾದ ಪರಿಸ್ಥಿತಿಗೆ ಟೀಂ ಇಂಡಿಯಾ ಬಂದು ನಿಂತಿದೆ. ಅದರಲ್ಲೂ ತವರಿನಲ್ಲೇ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರು ಮುಗ್ಗರಿಸಿದ್ದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಹೀಗಾಗಿ 22ರಿಂದ ನಡೆಯೋ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡಕ್ಕೆ ಗೆಲುವು ಮುಖ್ಯ. ಹೀಗಾಗಿ ಸ್ಟಾರ್ ಬ್ಯಾಟರ್ಗಳಿಗೆ ಇದು ಅಗ್ನಿ ಪರೀಕ್ಷೆಯಾಗಿದೆ. ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಫಾರ್ಮ್ ಸಮಸ್ಯೆ ಎದುರಿಸುತ್ತಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಹಳೆಯ ಕದರ್ ಕಳೆದುಕೊಂಡಿದ್ದಾರೆ. ಸ್ಪಿನ್ ಬೌಲಿಂಗ್ನಲ್ಲಿ ರನ್ ಗಳಿಸಲು ವಿರಾಟ್ ಪರದಾಡುತ್ತಿದ್ದು ಹಲವು ಬಾರಿ ವಿಕೆಟ್ ಕಳೆದುಕೊಂಡಿದ್ದಾರೆ. ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಪ್ರದರ್ಶನದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕೊಹ್ಲಿ ಕಾಂಗರುಗಳನ್ನ ಬಗ್ಗು ಬಡಿತಾರೆ ಅಂತ ಮಾಜಿ ಟೀಂ ಇಂಡಿಯಾದ ಹೆಡ್ ಕೋಚ್ ರವಿ ಶಾಸ್ತ್ರಿ ಅವರು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಬಗ್ಗೆ ಆಸ್ಟ್ರೇಲಿಯಾಕ್ಕೆ ರವಿ ಶಾಸ್ತ್ರಿ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ನೋಡೋಣ ಬನ್ನಿ. ರವಿ ಶಾಸ್ತ್ರಿ ಅವರು ಆಸ್ಟ್ರೇಲಿಯಾಕ್ಕೆ ಎಚ್ಚರಿಕೆ ನೀಡಿದ್ದು, ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡಲು ಮತ್ತು ರನ್ ಗಳಿಸಲು ಇಷ್ಟಪಡುವ ದೇಶಕ್ಕೆ ಮರಳಿದ್ದಾರೆ ಎಂದು ಹೇಳಿದ್ದಾರೆ. 2011-12ರಲ್ಲಿ ಆಸ್ಟ್ರೇಲಿಯಾಕ್ಕೆ ತಮ್ಮ ಮೊದಲ ಟೆಸ್ಟ್ ಪ್ರವಾಸ ಕೈಗೊಂಡಿದ್ದ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ನೆನಪಿಸಿದ್ದಾರೆ. ಅಡಿಲೇಡ್ನಲ್ಲಿ ನಡೆದ ಪಂದ್ಯದಲ್ಲಿ ಕೊಹ್ಲಿ ಸಿಡಿಸಿದ ಶತಕವನ್ನ ಮೆಲುಕು ಹಾಕಿದ್ದಾರೆ. ಇದಾದ ನಂತರ ಕೊಹ್ಲಿ ಅವರನ್ನ 2014ರ ಪ್ರವಾಸದ ಸಮಯದಲ್ಲಿ 4 ಟೆಸ್ಟ್ ಪಂದ್ಯಗಳಲ್ಲಿ 692 ರನ್ಗಳು ಮತ್ತು 2018-19ರ ಸರಣಿ ವೇಳೆ ಪರ್ತ್ನಲ್ಲಿ 123 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಬಗ್ಗೆಯೂ ರವಿ ಶಾಸ್ತ್ರಿ ಅವರು ಉಲ್ಲೇಖಿಸಿ ಆಸ್ಟ್ರೇಲಿಯಾಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೊಹ್ಲಿಗೆ ಸಲಹೆ ಕೂಡ ರವಿಶಾಸ್ತ್ರಿ ಅವರು ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ತಾಳ್ಮೆ ಆಟದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನೀವು ಉತ್ಸಾಹದಲ್ಲಿರುವಾಗ ಶಾಂತವಾಗಿರುವುದು ಪ್ರಮುಖವಾಗಿದೆ. ಬ್ಯಾಟಿಂಗ್ಗೆ ಬಂದಾಗ ಅಥವಾ ಸರಣಿ ಮೊದಲು 3 ಇನ್ನಿಂಗ್ಸ್ಗಳವರೆಗೆ ಶಾಂತವಾಗಿರಬೇಕು. ಆತುರ ಪಡುವ ಬದಲು ಶಾಂತವಾಗಿ ಮತ್ತು ತಮ್ಮದೇ ಆದ ವೇಗದಲ್ಲಿ ಆಡುವುದಾದರೆ ಕೊಹ್ಲಿ ರನ್ ಗಳಿಸುತ್ತಾರೆ ಎಂದು ವಿರಾಟ್ ಕೊಹ್ಲಿ ಬಗ್ಗೆ ರವಿಶಾಸ್ತ್ರಿ ಅವರು ಹೇಳಿದ್ದಾರೆ. ಹೀಗಾಗಿ ಕೊಹ್ಲಿ ಮೇಲೆ ಸಾಕಷ್ಟು ಭರವಸೆ ಇದ್ದು ಟೀಂ ಇಂಡಿಯಾವನ್ನ ಗೆಲ್ಲಿಸುವ ಜವಾಬ್ದಾರಿ ಕೂಡ ಕೊಹ್ಲಿ ಮೇಲಿದೆ.